ನೋಡಿ, ನಿನ್ನೆಯಷ್ಟೇ ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ರು. ನಂದಿನಿ ಅವರ ಸಾವಿಗೆ ಅವರ ಮನೆಯವರೇ ಕಾರಣರಾದ್ರ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಿರುತೆರೆ ನಟಿ ನಂದಿನಿ ಅವರ ಸಾವಿಗೆ ಅವರ ಮನೆಯವರೇ ಕಾರಣರಾದ್ರ? ಡೆತ್ ನೋಟ್ ನಲ್ಲಿ ಹಲವು ವಿಚಾರಗಳನ್ನ ನಂದಿನಿ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರಿ ಕೆಲಸ ಇಷ್ಟ ಇಲ್ಲದಿದ್ರು ಪೋಷಕರೇನಾದ್ರೂ ಒತ್ತಾಯ ಮಾಡಿದ್ರ? ಆಕ್ಟಿಂಗ್ ಬಿಡು ಅಂತ ಹೇಳಿದ್ದಕ್ಕೆ ನಂದಿನಿ ಸೂಸೈಡ್ ಮಾಡ್ಕೊಂಡ್ಲಾ? ಮನೆಯಲ್ಲಿ ಯಾರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ, ಸಾರಿ ಅಮ್ಮ ಅಂತ ಹೇಳಿ ನಂದಿನಿ ಅವರು ಬರೆದಿರುವಂತಹ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅನುಮಾನ ಹುಟ್ಟಿಸಿದೆ ನಂದಿನಿ ರೂಮ್ ನಲ್ಲಿ ಸಿಕ್ಕಿರುವಂತಹ ಡೈರಿ. ಕಾಲೇಜಿಗೆ ಸರಿಯಾಗಿ ತೆರಳದ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ರು ನಂದಿನಿ. ಕಾಲೇಜ್ಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ, ಆದ್ರೆ ಆಕ್ಟಿಂಗ್ ನಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಆಕ್ಟಿಂಗ್ ಕ್ಲಾಸ್ಗೆ ಕರೆಕ್ಟ್ ಆಗಿ ಹೋಗ್ತಾ ಇದ್ರು. RR ನಗರದಲ್ಲಿ ಆಕ್ಟಿಂಗ್ ಕ್ಲಾಸ್ಗೆ ನಂದಿನಿ ಸೇರ್ಕೊಂಡಿದ್ರು. ಆಕ್ಟಿಂಗ್ ಮಾಡೋದು ಇಷ್ಟ ಇಲ್ಲ ಅಂತ ನಂದಿನಿ ಕುಟುಂಬಸ್ಥರು ಹೇಳಿದ್ರು. ಸರ್ಕಾರಿ ಉದ್ಯೋಗಿ ಆಗ್ಬೇಕು ಅಂತ ಕುಟುಂಬಸ್ಥರು ಒತ್ತಾಯಿಸ್ತಾ ಇದ್ರು. ಅನುಕಂಪದ ಆಧಾರದಲ್ಲಿ ನಟಿ ನಂದಿನಿ ಅವರಿಗೆ ಸರ್ಕಾರಿ ಉದ್ಯೋಗ ಸಿಕ್ಕಿತ್ತು. ಇದೇ ವಿಚಾರಕ್ಕೆ ನಂದಿನಿ ಹಾಗೂ ಕುಟುಂಬಸ್ಥರ ಮಧ್ಯೆ ಮನಸ್ತಾಪ ಇತ್ತು ಅಂತ ಗೊತ್ತಾಗಿದೆ. ಡಿಸೆಂಬರ್ 28ರಂದು ಸಂಜೆ ಸ್ನೇಹಿತನ ಮನೆಗೆ ಹೋಗಿ ಬಂದಿದ್ರು ನಟಿ ನಂದಿನಿ. ಬಳಿಕ ರಾತ್ರಿ 11:20ರ ಸುಮಾರಿಗೆ ಪಿಜಿಗೆ ಬಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೆಸರುಘಟ್ಟ ಬಳಿಯ ಖಾಸಗಿ ಕಾಲೇಜಿನಲ್ಲಿ ನಂದಿನಿ BE ವ್ಯಾಸಂಗ ಮಾಡಿದ್ರು. ಕಾಲೇಜ್ಗೆ ಸರಿಯಾಗಿ ಹೋಗದೆ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಇದೆ. RR ನಗರದಲ್ಲಿರುವಂತಹ ಒಂದು ಆಕ್ಟಿಂಗ್ ಕ್ಲಾಸನ್ನ ಸೇರ್ಕೊಂಡಿದ್ರು. ಸರ್ಕಾರಿ ಉದ್ಯೋಗಿ ಆಗಬೇಕು ಅಂತ ಅವರ ಕುಟುಂಬಸ್ಥರು ಒತ್ತಾಯಿಸ್ತಾ ಇದ್ರು. ಆದರೆ ನಂದಿನಿಗೆ ಅದು ಇಷ್ಟ ಇರಲಿಲ್ಲ. ಅನುಕಂಪದ ಆಧಾರದ ಮೇಲೆ ಒಂದು ಸರ್ಕಾರಿ ಕೆಲಸ ಸಿಕ್ಕಿತ್ತು, ಆದರೆ ನಂದಿನಿಗೆ ಇಷ್ಟ ಇರಲಿಲ್ಲ. ಇದೇ ವಿಚಾರವಾಗಿ ಅವರ ಮನೆಯವರ ಜೊತೆಗೆ ಹಾಗೂ ನಂದಿನಿ ಮಧ್ಯೆ ಗಲಾಟೆಗಳಾಗ್ತಾನೆ ಇತ್ತು. ಒಂದು PGಯಲ್ಲಿ ಉಳ್ಕೊಂಡಿದ್ರು. ಹಲವಾರು ಸೀರಿಯಲ್ಗಳಲ್ಲಿ ನಂದಿನಿ ನಟನೆ ಮಾಡ್ತಾ ಇದ್ರು. 11:20ರ ಸುಮಾರಿಗೆ ಅವರ ಸ್ನೇಹಿತನ ಮನೆಯಿಂದ ವಾಪಸ್ ಬಂದು PGಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ನಂದಿನಿ ಶರಣಾಗಿದ್ದಾರೆ. ಇನ್ನು ನಂದಿನಿ ಅವರ ಸಾವಿನ ಸೀಕ್ರೆಟ್ ಬಗ್ಗೆ ನಾವು ನೋಡೋದಾದ್ರೆ, ಹೆಸರುಘಟ್ಟ ಬಳಿ ಇರುವಂತಹ ಒಂದು ಕಾಲೇಜ್ನಲ್ಲಿ ನಂದಿನಿ BE ವ್ಯಾಸಂಗ ಮಾಡಿರ್ತಾರೆ. ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇರಲ್ಲ, ಬದಲಿಗೆ ಆಕ್ಟಿಂಗ್ ಕ್ಲಾಸ್ಗೆ ಕರೆಕ್ಟಾಗಿ ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಸಿಗುತ್ತೆ. RR ನಗರದಲ್ಲಿ ಆಕ್ಟಿಂಗ್ ಕ್ಲಾಸ್ನ ಸೇರ್ಕೊಂಡಿದ್ರು ನಂದಿನಿ. ಆಕ್ಟಿಂಗ್ ಮಾಡೋದು ಇಷ್ಟವಿಲ್ಲ ಅಂತ ನಂದಿನಿ ಕುಟುಂಬಸ್ಥರು ಹೇಳಿದ್ರು. ಆದರೆ ನಂದಿನಿಗೆ ಓದಕ್ಕೆ ಇಷ್ಟ ಇರಲಿಲ್ಲ, ಆಕ್ಟಿಂಗ್ನಲ್ಲಿ ಇಷ್ಟ ಇತ್ತು. ಸರ್ಕಾರಿ ಕೆಲಸಕ್ಕೆ ಹೋಗೋದಕ್ಕೂ ಕೂಡ ನಂದಿನಿಗೆ ಇಷ್ಟ ಇರಲಿಲ್ಲ. ಸರ್ಕಾರಿ ಉದ್ಯೋಗಿ ಆಗಬೇಕು ಅಂತ ಅವರ ಕುಟುಂಬಸ್ಥರು ಒತ್ತಾಯಿಸ್ತಾ ಇದ್ರು. ಅನುಕಂಪದ ಆಧಾರದ ಮೇಲೆ ಯಾವುದೋ ಒಂದು ಸರ್ಕಾರಿ ಕೆಲಸ ಸಿಕ್ಕಿತ್ತು. ಆದರೆ ಇದೇ ವಿಚಾರಕ್ಕೆ ನಂದಿನಿ ಹಾಗೂ ಕುಟುಂಬಸ್ಥರ ನಡುವೆ ಮನಸ್ತಾಪ ಇತ್ತು ಅನ್ನೋದು ಗೊತ್ತಾಗಿದೆ. ಡಿಸೆಂಬರ್ 28ನೇ ತಾರೀಕು ಸಂಜೆ ಅವರ ಸ್ನೇಹಿತನ ಮನೆಗೆ ಹೋಗಿ ವಾಪಸ್ PGಗೆ ಬಂದು ರಾತ್ರಿ 11:20ರ ಸುಮಾರಿಗೆ ನಂದಿನಿ ನೇಣಕ್ಕೆ ಶರಣಾಗಿರ್ತಾರೆ. ಈ ಗ್ಯಾಪಲ್ಲಿ ಏನಾಯಿತು, ಅವರ ಮನೆಯವ್ರ ಜೊತೆ ಏನಾದರೂ ಜಗಳ ಮಾಡಿದ್ರಾ ಅಥವಾ ಏನಾಯಿತು, ಎತ್ತಾಯಿತು, ಇದೇ ವಿಚಾರಕ್ಕೆ ಸರ್ಕಾರಿ ಕೆಲಸ ಅಥವಾ ಆಕ್ಟಿಂಗ್ ವಿಚಾರಕ್ಕೆ ಜಗಳ ಆಯ್ತಾ, ಅದೇ ವಿಚಾರಕ್ಕೆ ನೊಂದ್ಕೊಂಡು ಏನಾದರೂ ಆತ್ಮಹತ್ಯೆಗೆ ಶರಣಾದ್ರ ಅಥವಾ ಅವರ ಸ್ನೇಹಿತನ ಜೊತೆಗೆ ಏನಾದರೂ ಜಗಳ ಆಗಿತ್ತಾ, ಏನು ಎತ್ತ ಅನ್ನೋದು ಇನ್ನು ತನಿಖೆಯಿಂದಷ್ಟೇ ಹೊರಗಡೆ ಬರಬೇಕಾಗಿದೆ. ಆದರೆ ಅವರ ಡೈರಿಯಲ್ಲಿ, ಡೆತ್ ನೋಟ್ ಡೈರಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖಿಸಿದ್ದಾರೆ. ಇನ್ನು ಆತ್ಮಹತ್ಯೆಗೂ ಮುನ್ನ ಡೈರಿಯಲ್ಲಿ ನಟಿ ನಂದಿನಿ ಬರೆದಿರೋ ಕೆಲವೊಂದು ಮಾಹಿತಿ ಇದೀಗ ಪೊಲೀಸರ ಕೈಗೆ ಸಿಕ್ಕಿದೆ. ಹಾಗಾದ್ರೆ ಏನಂತ ಉಲ್ಲೇಖ ಮಾಡಿದ್ರು, ಬನ್ನಿ ನೋಡೋಣ. ಡೈರಿಯಲ್ಲಿ ಬರ್ದಿದ್ದೇನು? ನನಗೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ. ನಟನೆಯ ಬಗ್ಗೆ ಆಸಕ್ತಿ ಇದ್ದು ಅದರಲ್ಲಿಯೇ ಮುಂದುವರಿಬೇಕು. ಆದರೆ ಮನೆಯವರು ಇದಕ್ಕೆ ಒಪ್ತಿಲ್ಲ. ಯಾರು ನನ್ನ ಮಾತು ಕೇಳ್ತಿಲ್ಲ. ಸಾರಿ ಅಮ್ಮ. ಡೈರಿಯಲ್ಲಿ ಬರ್ದಿದ್ದೇನು? ನನಗೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ. ನಟನೆಯ ಬಗ್ಗೆ ಆಸಕ್ತಿ ಇದ್ದು ಅದರಲ್ಲಿಯೇ ಮುಂದುವರಿಬೇಕು. ಆದರೆ ಮನೆಯವರು ಇದಕ್ಕೆ ಒಪ್ತಿಲ್ಲ. ಯಾರು ನನ್ನ ಮಾತು ಕೇಳ್ತಿಲ್ಲ. ಸಾರಿ ಅಮ್ಮ. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಟಿ ನಂದಿನಿ, ವೆಂಕಟೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ನಟಿ ನಂದಿನಿ ಅವರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಕುಟುಂಬಸ್ಥರೇ ಇದಕ್ಕೆ ಕಾರಣ ಆಗ್ಬಿಟ್ರ ಅಂತ ಅಂದ್ರೆ ಸರ್ಕಾರಿ ಉದ್ಯೋಗ ಮತ್ತು ನಟನೆಯ ಮಧ್ಯದಲ್ಲಿ ನಂದಿನಿ ಸಿಕ್ಕಾಕೊಂಡ್ಬಿಟ್ಟಿದ್ರ. ಕುಟುಂಬಸ್ಥರ ಮಾತನ್ನು ಕೇಳಕ್ಕಾಗದೆ ತಮ್ಮಿಷ್ಟದಂತೆ ನಟನೆಯನ್ನು ಮಾಡಕ್ಕಾಗದೆ ಏನಾದ್ರೂ ಒತ್ತಾಯಕ್ಕೆ ಅಥವಾ ಒತ್ತಡಕ್ಕೆ ಏನಾದ್ರೂ ಸಿಕ್ಕಾಕೊಂಡಿದ್ರ, ಏನ್ ಕತೆ? ಸದ್ಯ ನಂದಿನಿ ಅವರ ಡೆತ್ ನೋಟ್ ನಲ್ಲಿ ಹಲವಾರು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ವೆಂಕಟೇಶ್, ಹೌದು ಸಿಂಧೂರ, ಏನಂತ ಹೇಳಿದ್ರೆ ಈಗ ಕನ್ನಡ ಹಾಗೂ ತಮಿಳು ಸೀರಿಯಲ್ಗಳಲ್ಲಿ ನಟನೆ ಮಾಡ್ಕೊಂಡಿದ್ದಂತಹ ಈ ನಂದಿನಿ 28ನೇ ತಾರೀಕು PG ಒಳಗಡೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಆತ್ಮಹತ್ಯೆಗೂ ಮುನ್ನ ಆಕೆ ಡೈರಿಯಲ್ಲಿ ಒಂದೆರಡಷ್ಟು ಸಾಲುಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಸರ್ಕಾರಿ ಕೆಲಸ ನನಗೆ ಇಷ್ಟ ಇರಲಿಲ್ಲ, ನಟನೆಯಲ್ಲಿ ಹೆಚ್ಚು ಆಸಕ್ತಿ ಇದೆ, ಆದರೆ ಮನೆಯವರು ಕೂಡ ಒತ್ತಡವನ್ನು ಏರ್ತಾ ಇದ್ದಾರೆ, ಇದು ನನಗೆ ಮಾನಸಿಕವಾಗಿ ಸಾಕಷ್ಟು ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ ಕೂಡ ಹೇಳಿದ್ರು. ಆದರೆ 28ನೇ ತಾರೀಕು ತನ್ನ ಸ್ನೇಹಿತನ ಜೊತೆ PGಗೆ ಬಂದ ನಂತರ ಈಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಏನಾದರೂ ಈಕೆ ಆ ಸ್ನೇಹಿತರ ಬಳಿ ಆಗಲಿ ಅಥವಾ ಫ್ರೆಂಡ್ ಸರ್ಕಲ್ ಬಳಿ ಯಾರು ಕ್ಲೋಸ್ ಆಗಿರ್ತಾರೆ ಅವರ ಬಳಿ ಏನಾದರೂ ಬೇರೆ ಸಮಸ್ಯೆಗಳನ್ನು ಹೇಳಿದ್ರ ಅನ್ನೋಂಥದ್ದು ಕೂಡ ಈಗ ಗೊತ್ತಾಗಬೇಕು. ಪೊಲೀಸರು ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ತೆಲುಗು ಹಾಗೂ ತಮಿಳು ಸೇರಿದಂತೆ ಕೆಲವು ಸೀರಿಯಲ್ಗಳಲ್ಲಿ ಕೂಡ ನಟನೆಯನ್ನು ಮಾಡ್ತಾ ಇದ್ದಾರೆ. ಅದು ಇತ್ತೀಚೆಗೆ ಏನಾದರೂ ಅವರಿಗೆ ನಟನೆಯಿಂದ ಆಫರ್ಗಳು ಕಡಿಮೆ ಆದ ಹಿನ್ನೆಲೆಯಲ್ಲಿ ಮಾನಸಿಕವಾಗಿ ಏನಾದರೂ ನೊಂದಿದ್ರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗಿರುವಂತದ್ದು. ಸದ್ಯ ಅವರ ತಾಯಿ ಹೇಳಿರುವ ಪ್ರಕಾರವಾಗಿ ಕೇವಲ ನಟನೆಯನ್ನೇ ಆಕೆ ಮಾಡ್ಕೊಂಡಿದ್ರು, ಸರ್ಕಾರಿ ಕೆಲಸ ಪಡ್ಕೊಂಡು ಭವಿಷ್ಯನ ರೂಪಿಸ್ಕೊ ಅಂತ ಹೇಳಿ ನಾವು ಹೇಳಿದ್ರಿ. ಆದರೆ ಆಕೆ ಅದಕ್ಕೆ ಮನಸ್ಸು ಒಪ್ಪಲಿಲ್ಲ, ಹಾಗಾಗಿ ಆಕೆ ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ಲ, ನಮಗೆ ಯಾವುದೇ ರೀತಿಯಾದಂತಹ ಬೇರೆ ಅನುಮಾನಗಳಿಲ್ಲ ಅಂತ ಹೇಳಿದ್ದಾರೆ. ಆದರೆ ಪೊಲೀಸರು ತಮ್ಮದೇ ಆದಂತಹ ಒಂದು ಆಂಗಲ್ ನಲ್ಲಿ ಕೂಡ ಸದ್ಯ ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಕನಸಿರುತ್ತೆ, ಅಂದ್ರೆ ಲಾಂಗ್ ಟರ್ಮ್ ಆಗಿ ಅವರು ಚೆನ್ನಾಗಿರ್ಬೇಕು ಅಂತ ಹೇಳಿ. ಆದರೆ ಅವರಿಗೂ ಕೂಡ ಗೊತ್ತಿತ್ತು ಈ ಸಿನಿಮಾ ರಂಗ ಎಲ್ಲ ಕೇವಲ ಗ್ಲಾಮರ್ ಇರುವವರೆಗೂ ಮತ್ತು ನಟನೆಯಲ್ಲಿ ಇರುವಷ್ಟು ದಿನ ಮಾತ್ರ ಇರುತ್ತೆ. ಅವಕಾಶಗಳು ವಂಚಿತವಾದಾಗ ಸಾಮಾನ್ಯವಾಗಿ ಕೂಡ ಅವರಿಗೂ ಕೂಡ ಜೀವನಕ್ಕೆ ಕಷ್ಟ ಆಗುತ್ತೆ. ಆದರೆ ಆ ರೀತಿ ಆಗಬಾರ್ದು, ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳಿ ಅವರು ಮಗಳಿಗೆ ಈ ರೀತಿಯಾಗಿ ಹೇಳಿದ್ರು. ಆದರೆ ಏಕೆ ಈ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅವರ ತಂದೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿರ್ತಾರೆ. ಅವರು ಮೃತಪಟ್ಟ ನಂತರ ಅನುಕಂಪದ ಆಧಾರದ ಮೇಲೆ ಇವರಿಗೆ ಒಂದು ಕೆಲಸ ಕೂಡ ಬಂದಿರುತ್ತೆ. ಅದನ್ನು ತಿರಸ್ಕಾರ ಮಾಡಿ ಇವರು ಬೆಂಗಳೂರಿಗೆ ಬಂದು ಈ ರೀತಿಯಾದಂತಹ ಒಂದು ನಟನೆಯನ್ನ ಮಾಡ್ತಿರ್ತಾರೆ. ಸದ್ಯ ಈಗ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಕೆಂಗೇರಿ ಠಾಣೆಯಲ್ಲಿ ಒಂದು UDR ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು ಸಿಂಧೂರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.